ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನಮ್ಮ ಭೂಮಿ ಬೆಳಿಗ್ಗೆನೇ ಆಚೆ ಕಟ್ಟಿದ್ದೀವಿ, ನೈಟೆಲ್ಲ ಒಳಗೆ ಕಟ್ಟಾಕೋತೀವಿ. ಬೆಳಿಗ್ಗೆ ಆದ ತಕ್ಷಣ ಹೊರಗಡೆ ಕಟ್ತೀವಿ. ಅದಕ್ಕೆ ಅಮ್ಮ ಆವಾಗಲೇ ಹಾಲು ಮೊಸರು ಇಡಲ್ಲ, ಹಾಲು ಮುದ್ದೆ ಅಥವಾ ಅನ್ನ ಏನಾದರೂ ಕಲಸಿ ಇಟ್ಬಿಡ್ತಾರೆ. ಅದಕ್ಕೆ ಬೆಳಿಗ್ಗೆನೇ ಹಾಲು ಕುಡ್ದಿತ್ತು, ಮತ್ತು ಮುದ್ದೆ ಕಲಸಿಟ್ರೆ ಈಗ ತಿಂತಾ ಇಲ್ಲ. ನೋಡಿ ಹಾಗೆ ಇದೆ. ನಮ್ಮದು ಅಡಿಕೆ ಗಿಡ ಇದು ಚೆನ್ನಾಗಿ ಬೆಳೆದಿದ್ದಾವೆ, ತುಂಬ ಚೆನ್ನಾಗಿ ಕಾಣುತ್ತೆ ಗ್ರೀನರಿಯಾಗಿ. ನಾವಿವತ್ತು ಒಂದು ನಾಮಕರಣ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಭೂಮಿಗೆ ಗೊತ್ತಾಗ್ಬಿಟ್ಟಿದೆ, ಡ್ರೆಸ್ ಹಾಕ್ಕೊಂಡಿದ್ದಾರೆ, ಎಲ್ಲೋ ಹೋಗ್ತಾ ಇದ್ದಾರೆ ಅಂತ. ಸೌಂಡ್ ಮಾಡ್ತಾಯಿದ್ದಾಳೆ. ಅದು ಊಟ ಹಾಕಿದ್ರು ತಿಂದಿರ ಸುಮ್ಮನೆ ಸೌಂಡ್ ಮಾಡ್ತಾಯಿದ್ಲು. ನಮ್ಮ ಅಪ್ಪ ಬರ್ತಾರೆ, ಅವರು ಸ್ನಾನ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಅಡ್ಡೆ ಒಲೆಗೆಲ್ಲ ಉರಿಕ್ಬಿಟ್ಟು ಹೋಗೋಣ, ನೀರು ಕಾಯ್ತವೆ ಅಪ್ಪ ಬರೋಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅಡ್ಡೆ ಒಲೆಗೆ ಉರಿಕ್ತಾ ಇದ್ದೀವಿ. ಅಪ್ಪ ಅಂಗಡಿ ಹತ್ರ ಇದ್ದಾರೆ, ಅಲ್ಲಿಂದ ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತಾರೆ. ನಾವು ಇದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಹೊರಡ್ತಿದ್ದೀವಿ. ಯಾಕಂದರೆ ಬೇರೆ ನಾಯಿಗಳು, ಬೀದಿ ನಾಯಿಗಳು ಬಂದು ನಮ್ಮ ಭೂಮಿ ಇನ್ನೂ ಚಿಕ್ಕವಳೆಲ್ಲ ಕಡ್ದಾಕ್ಬಿಡ್ತವೆ ಅಂತ ಹೇಳ್ಬಿಟ್ಟು ಈ ಥರ ಜಾಲರ ಕಟ್ತಾಯಿದ್ದೀವಿ. ಗೇಟ್ ಎಲ್ಲ ಏನಿಲ್ಲ, ಗೇಟ್ ಥರ ಏನಾದರೂ ಇದ್ದಿದ್ರೆ ಗೇಟ್ ಹಾಕೊಂಡು ಹೋಗ್ಬೋದಾಗಿತ್ತು. ಗೇಟ್ ಏನಿಲ್ಲ, ಈ ಥರ ಜಾಲರದ್ದೇ ರೌಂಡಾಗಿ ಸುತ್ತು ಹಾಕ್ಕೊಂಡಿದ್ದೀವಿ, ಕಾಂಪೌಂಡ್ ಥರ. ಅದನ್ನೇ ಜಾಲರನ್ನೇ ಕಟ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, ನೋಡ್ತಾ ಇದ್ದಾಳೆ, ಎಲ್ಲೋ ಹೋಗ್ತಾ ಇದ್ದಾರಲ್ಲ. ಇಷ್ಟು ದಿನ 1 ವೀಕಿಂದ ನಾವು ಬೆಂಗಳೂರಿಂದ ಬಂದಾಗಿಂದನೂ ಮನೆ ಹತ್ರನೇ ಇತ್ತು, ಅಮ್ಮನೂ ಅಂಗಡಿ ಹತ್ರ ಹೋಗಿರಲಿಲ್ಲ. ಹಾಗಾಗಿ ಎಲ್ಲ ಜನ ಇದ್ದರು, ಇಲ್ಲೇ ಇರ್ತಾರೆ ಅಂದ್ಕೊಂಡಿದ್ಲು ಭೂಮಿ. ಇವತ್ತೆಲ್ಲ ಹೋಗ್ತಾ ಇದ್ದಾರಲ್ಲ ಬಿಟ್ಬಿಟ್ಟು ಅಂತ ನೋಡ್ತಾ ಇದ್ದಾಳೆ. ಆ ಥರ ಮೇಲೆ ಒಂದು ಹಗ್ಗ, ಇಲ್ಲಿ ಕೆಳಗಡೆ ಒಂದು ಹಗ್ಗ ಕಟ್ಬಿಟ್ಟು ಹೊರಡ್ತೀವಿ. ಇನ್ನೇನು ಒಳಗೆ ಯಾರೂ ಹೋಗೋಕ್ಕಾಗೋದಿಲ್ಲ. ಪಕ್ಕದ ಮನೆ ಗೋಡೆ ಕಾಂಪೌಂಡ್ ಇರುತ್ತೆ, ಈ ಕಡೆ ಎಲ್ಲ ಜಾಲರ ಇರುತ್ತೆ. ಹಾಗಾಗಿ ಭೂಮಿ ಸ್ವಲ್ಪ ಸೇಫಾಗಿರ್ತಾಳೆ ಅಷ್ಟೇ, ನಾವು ಬರೋವರೆಗೂ ಭಯ ಇರೋದಿಲ್ಲ ಅಂತ. ಇನ್ನು ನಾವು ಹೋಗೋಣ, ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ, ರೋಡು ಸ್ವಲ್ಪ ದೂರ ಇದೆ. ನಮ್ಮಮ್ಮ ನೋಡಿ ಯಾವ ಥರ ಮೇಯ್ನ್ ರೋಡ್, ಟಾರ್ ರೋಡಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ ನನ್ನ. ಅಂದರೆ ಹೊಲ್ದಾಗಸಿ ಹೋಗ್ತಾಯಿದ್ದೀವಿ. ಇಲ್ಲೂ ಊಬು ಎಲ್ಲ ಜಾಸ್ತಿ ಇದೆ. ಹೊಲ್ದಾಗಸಿ ಅಂದರೆ ಶಾರ್ಟ್ಕಟ್ ರೂಟ್ ಇದು. ಮೇಯ್ನ್ ರೋಡಿಂದ ಹೋದರೆ ದೂರ ಆಗುತ್ತೆ. ರೋಡಿಗೆ ಹೋಗಬೇಕು. ರೋಡ್ಗೆ ಹೋದರೆ ಅಲ್ಲಿ ಆಟ ಏನಾದರೂ ಬರ್ತವೆ ಅಂತ ಹೇಳ್ಬಿಟ್ಟು ಹೊಲ್ದಾಗಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ನಾವು ಸ್ಕೂಲ್ಗೆ ಹೋಗುವಾಗೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋತಿದ್ರು. ನಾವು ಶಾರ್ಟ್ಕಟ್ಟಿಂದನೇ ಸ್ಕೂಲ್ಗೆಲ್ಲ ನಡ್ಕೊಂಡು ಹೋಗ್ತಿದ್ವಿ ಟೌನ್ಗೆ. ಅಂದರೆ ಒಂದು 2 ಕಿಲೋಮೀಟ್ರ್ ಅಷ್ಟೇ, ನಡ್ಕೊಂಡೆಲ್ಲ ಹೋಗ್ಬೋದು ಆರಾಮಾಗಿ. ಅವಾಗ ಚೆನ್ನಾಗಿ ಇಟ್ಕೋತಿದ್ರು. ಈಗ ಯಾರು ಅಷ್ಟು ಕ್ಲೀನ್ ಮಾಡ್ಕೋತಾ ಇಲ್ಲ. ನೋಡಿ ಯಾವ ಥರ ಬೆಳೆದಿದೆ ಎಲ್ಲ. ಮುಂಚೆ ಆದರೆ ಸಖತ್ತಾಗಿರ್ತಿತ್ತು, ಎಲ್ಲ ಕ್ಲೀನಾಗಿ ನೋಡ್ಕೋತಿದ್ರು ಎಲ್ಲರೂ. ಈಗ ಯಾರೂ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲ ಬೆಳೆದ್ಬಿಟ್ಟೈತೆ. ಇದು ಉಳ್ಳಿ ಗಿಡ, ಉಳ್ಳಿ ಹಾಕಿದ್ದಾರೆ, ಆದರೂ ಉಳ್ಳಿ ಹಾಕಿದ್ರು ಅಷ್ಟೇ. ಇದು ಸೆಪ್ಪೆ, ಸೆಪ್ಪೆಗಿಂದ ಹೋಗ್ತಾಯಿದ್ವಿ. ನಮ್ಮ ಅಪ್ಪಂಗೆ ಕಾಲ್ ಮಾಡಿದ್ವಿ, ಅವರು ಬರ್ತಾ ಇದ್ನಲ್ಲ, ನಾನೇ ಬಿಟ್ಟು ಬರ್ತಿದ್ದೆ, ಇನ್ಯಾಕೆ ಹೋಗೋಕೆ ಹೋದ್ರಿ, ನೋಡಿ ಯಾವ ಥರ ಬರ್ತಾಯಿದ್ದೀರಾ ಅಂತ ಕಾಲ್ ಮಾಡಿದ್ರು. ರೋಡಲ್ಲಿ ನಿಂತಿದ್ದಾರೆ ಅಪ್ಪ ಆವಾಗಲೇ. ನಾವು ಹೋಗೋಣ ಅಂತಂದು ಹೋಗ್ತಾಯಿದ್ವಿ. ಅಲ್ಲಿ ಹುಣಸೆ ಮರ ಎಲ್ಲ ದೊಡ್ಡ ಮರ ಕಾಣ್ತಿದ್ದಾವಲ್ಲ, ಅದೇ ರೋಡು. ಇಲ್ಲಿಂದ ಹೋಗೋಷ್ಟೊತ್ತಿಗೆ 1/4 ಗಂಟೆ ಆಗೋಗ್ಬಿಡುತ್ತೆ. ಆ ಸೆಪ್ಪೆ ಮತ್ತು ಮುಳ್ಳು, ಊಬು ಎಲ್ಲ ಜಾಸ್ತಿ ಇರ್ತಾವಲ್ಲ, ಇಲ್ಲಿಂದ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಇದು ಜೋಳ, ಸೆಪ್ಪೆ ಅಂದರೆ ಗೊತ್ತಿರುತ್ತೆ, ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ ಹಾಕೋದು. ಮೆಕ್ಕೆಜೋಳ ಏನಲ್ಲ, ಇದು ನಾರ್ಮಲ್ ಜೋಳ. ಸೆಪ್ಪೆ ಕುಯ್ಕೋತಾರೆ ಅಷ್ಟೇ, ಜೋಳ ಯಾರು ಬೆಳೆಯಲ್ಲ ಜಾಸ್ತಿ. ಯಾವ ತೆನೆ ಹೊಡೆದಿರುತ್ತೋ ಅಷ್ಟು ಮಾತ್ರ ಕುಯ್ಕೋತಾರೆ. ಹಸಿಗೂ ಎಮ್ಮೆಗೂ ಏನಾದರೂ ಸೆಪ್ಪೆ ಆಗಲಿ ಅಂತ ಹೇಳ್ಬಿಟ್ಟು ಸೆಪ್ಪೆ ಈ ಥರ ಹಾಕ್ಕೊಂಡಿರ್ತಾರೆ ಅಷ್ಟೇ. ನೋಡಿ ಯಾವ ಥರ ಬೆಳೆದಿದೆ. ನಮ್ಮ ಕಡೆ ಜಾಸ್ತಿ ಅಂದರೆ ಬೆಳೆಗಿಂತ ಜಾಸ್ತಿ ಸೆಪ್ಪೆನೇ ಜಾಸ್ತಿ ಬೆಳ್ಕೊಳ್ಳೋದು. ಸೀಮೆ ಹಸು ಇರುತ್ತೆ, ಹಸು ದನ ಎಲ್ಲ ಇರ್ತಾವಲ್ಲ, ಅವಕ್ಕೆ ಸ್ವಲ್ಪ ಈ ಥರ ಸೆಪ್ಪೆ ಬೆಳ್ಕೊಂಡಿರ್ತಾರೆ. ಅವ್ರಿಗೆ ಬೇಕಾಗಿರೋದು ಕಾಳು ಕಡಿ ಅದು ಎಲ್ಲ ಒಂದು ಸೈಡಲ್ಲಿ ಬೆಳ್ಕೋತಾರೆ. ಇದು ಹಸಿಗೆ ಬೇಕಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಹಸುಗಳಿಗೆ ನೋಡಿ ಯಾವ ಥರ ಕಳೆ ಬೆಳೆದಿದೆ. ಇದೆಲ್ಲ ಯಾವಾಗ ಕ್ಲೀನ್ ಆಗುತ್ತೋ ಏನೋ. ನಾವು ಸ್ಕೂಲ್ಗೆ ಹೋಗುವಾಗ ಇದೆಲ್ಲ ನೀಟಾಗಿ ಇರ್ತಿತ್ತು. ಒಂದು ಸೈಡಿಂದ ನಾವು ಶಾರ್ಟ್ಕಟ್ ರೂಟಲ್ಲಿ ಹೋಗ್ತಾಯಿದ್ವಿ. ಈ ವಿಡಿಯೋ ಏನಾದರೂ ಹೊಲ್ದಾರು ನೋಡಿದ್ರೆ ಸಿಕ್ಕಾಬಿಟ್ಟೆ ಬೇಕೋತಾರೆ, ಹೊಲ್ದಾಗೆ ಹೋಗ್ತಾಯಿದ್ದಾರೆ ನೋಡಿ ದಾರಿ ಮಾಡಿಕೊಂಡು ಅಂತ ಹೇಳ್ಬಿಟ್ಟು. ಅಪ್ಪ ಬಂದವ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ರೋಡಲ್ಲಿ. ನೋಡಿ ಈ ರೋಡಲ್ಲಿ ಯಾಕೆ ಬಂದ್ರಿ, ಮನೆ ಹತ್ರನೇ ಇದ್ದಿದ್ರೆ ನಾನು ಮೇಯ್ನ್ ರೋಡಿಂದ ಕರ್ಕೊಬರ್ತಿದ್ನಲ್ಲ ಅಂತ ಹೇಳಿದ್ರು. ಇನ್ನೇನು ಅರ್ಧ ದಾರಿಗೆ ಬಂದುಬಿಟ್ಟಿದ್ವಿ ಅವ್ರು ಕಾಲ್ ಮಾಡೋಷ್ಟರೊಳಗೆ.
ಅದಕ್ಕೆ ಇನ್ನೇನು ವಾಪಸ್ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಏನೇನೋ ಸಾಹಸ ಮಾಡಿ ದಾಟ್ಕೊಂಡು ಬಂದ್ವಿ. ಬಂದಾದಮೇಲೆ ಅವರು ಬಂದು ಹತ್ಸ್ಕೊಂಡು ಕರ್ಕೊಂಡು ಹೋದರು. ಇನ್ನೇನು ಹೋಗ್ತಾಯಿದ್ದೀವಿ ಗಾಡೀಲಿ ಆರಾಮಾಗಿಯೇ. ಎಂಥ ಸಾಹಸ ಗೊತ್ತಾ, ನಮ್ಮಮ್ಮ ಕರ್ಕೊಬಂದಿರೋ ರೋಡು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಇನ್ನೇನಪ್ಪ ಬಂದರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮನೆ ಬಂತು, ಮದುವೆ ಮನೆ ಇತ್ತಲ್ಲ ಅದ್ರ ಪಕ್ಕದ ಮನೆ, ಅಂದರೆ ನಮ್ಮ ರಿಲೇಷನ್ನೇ ಅವರು. ಅವ್ರ ಮನೇಲಿ ನವಗ್ರಹ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಅವ್ರ ಮಗನ ನಾಮಕರಣ ಇಟ್ಕೊಂಡಿದ್ರು. ಬಂದಿದ್ವಿ. ನಮ್ಮ ಆಂಟಿ ಹಾಯ್ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಕೂತಿದ್ವಿ. ನಮ್ಮ ಆಂಟಿಗೆ ಅಲ್ಲಿ ಹಾಕೋದಕ್ಕೆ ಚೇಂಜ್ ಕೊಡ್ತಾಯಿತ್ತು ಅಮ್ಮ, ಅದಕ್ಕೆ ನಗ್ತಾವ್ರೆ. ಇಬ್ಬರು ಚೇಂಜ್ ಇಸ್ಕೊಂಡು ಹೋಗೋಣ ಅಂತಂದು ಓಡ್ತಾಯಿದ್ದೀವಿ. ಇಲ್ಲಿ ಪವಿತ್ರ ಅಕ್ಕ ಅಂತ ಇವರು, ಅವ್ರು ಬೆಳಗ್ಗೆಯಿಂದ ಕೆಲಸ ಮಾಡಿಬಿಟ್ಟು ಇನ್ನೂ ಸ್ನಾನನೂ ಮಾಡಿರಲಿಲ್ಲ ಪಾಪ. ಈಗ ನೀರು ತೊಗೊಂಡೋಗಕ್ಕೆ ಬಂದಿದ್ರು. ನಾವೆಲ್ಲ ಹೋಗ್ತಾಯಿದ್ದೀವಿ ಹೊರಟು. ನೋಡಿ ಮದುಮಗಳು ಈಗ ಅವಳು ಬಂದಳು. ಪೂಜೆಗೆಲ್ಲ ರೆಡಿ ಆಯಿತು, ಪೂಜೆ ಮಾಡಿಸ್ತಾ ಇದ್ದಾರೆ. ನವಗ್ರಹ ಪೂಜೆ ಆಗಿತ್ತು. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ದಾರೆ. ಅವರು ಬೇಗನೆ ಮಾಡ್ತಾರೆ. ಇಲ್ಲಿ ಈ ಕಡೆ ಜಾಸ್ತಿ ಹೊತ್ತು ಕುತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು, ಚಿಕ್ಕ ಪಾಪು ಇದೆ ಅಲ್ಲ, ಹಾಗಂತ ಸ್ವಾಮೀಜಿನೂ ಬೇಗನೆ ಮುಗಿಸ್ಬಿಟ್ರು. ಎಲ್ಲ ಆಯಿತು. ಮಂಗಳಾರತಿ ತಗೋತಾಯಿದ್ರು, ಮಂಗಳಾರತಿ ಕೊಡ್ತಾ ಇದ್ದಾರೆ. ಸಿಂಪಲಾಗಿ ಆಗಿರೋದು, ಅಂಥ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಇವರು, ಸಿಂಪಲಾಗಿ ಮಾಡ್ತಾಯಿದ್ದಾರೆ. ಸಿಂಪಲಾಗಿ ಆಗಿ ಎಲ್ಲ ಮುಗ್ದಾದ್ಮೇಲೆ ನೋಡಿ ಪ್ರಸಾದದ ಥರ ಕುಡೀರು ಅಂದರೆ ಜ್ಯೂಸ್ ಥರ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಇವರು ನಮ್ಮ ಆಂಟಿ ಅವರ ರಿಲೇಷನ್ ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇವರು, ನಿನ್ನ ಹೆಸರು ಅರ್ಪಿತಾ ಅಂತ ಇವರು. ನಿನ್ನ ಹೆಸರು? ನೀವಿಬ್ರು ಚೇಂಜ್ ಆದ್ರೆ ಹೆಂಗೆ ಗೊತ್ತಾಗ್ತೈತೆ? ನಿಮಗೆ ಗೊತ್ತಾಗ್ತದೆ? ಯಾರು ಮೂಗೊಬ್ರು ಕೇಳ್ಕೊಳ್ರಿ. ಕಳೆದೋದ್ರೆ ಅಳಿಗೆಯಲ್ಲಿ ಮಚ್ಚೆ ಐತೆ. ಎಲ್ಲಿ ಹಾಂ ನಿನಗೆ? ನನಗೆ ಆಗಿಲ್ಲ. ನನಗೆ ಕುರ್ತನ ಕೊಡ್ರಿ ಹಂಗೆ ಅಂದ್ರೆ. ಅರ್ಪಿತಾಗೆ ಮಚ್ಚೆ ಐತಾ? ಅಂಕಿತಾಗೆ? ರೀಲ್ಸ್ ಮಾಡೋದು ಯಾರು? ಅಂಕಿತನಾ? ಅರ್ಪಿತನಾ? ನೋಡಿ ಇವಾಗಲೇ ಗೊತ್ತಾಗ್ತಿಲ್ಲ. ಅರ್ಪಿತಾ ರೀಲ್ಸ್ ಮಾಡ್ತಾಳೆ. ಜಾಸ್ತಿ ಮಾಡೋದು ಯಾರು ನೋಡಿದ್ದೀನಿ ನಾನು? ಜಾಸ್ತಿ ಮಾಡೋದು ಯಾರು ಹೇಳು? ಕ್ಯಾಮ್ರಾ ಹಿಡ್ಕೊಂಬದು ಯಾರು? ಕ್ಯಾಮ್ರಾ ಹಿಡ್ಕೊಂಬದು ನೀನು? ಕ್ಯಾಮ್ರಾ ಹಿಡ್ಕೊಂತೀಯ? ಚೆನ್ನಾಗಿ ಮಾಡ್ತೀರಾ? ಮತ್ತೆ ನೋಡಿ ಫ್ರೆಂಡ್ಸ್, ಈ ಥರ ನಮ್ಮ ಕಡೆ ತೊಟ್ಲಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾಮಕರಣಕ್ಕೋಸ್ಕರ. ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಸಿಂಪಲಾಗಿ ರೆಡಿ ಮಾಡಿದ್ದಾರೆ ನಾಮಕರಣಕ್ಕೆ. ಇನ್ನು ಒಳಗೆ ಪೂಜೆ ಎಲ್ಲ ಮುಗೀತು. ಮುಗಿದಾದ್ಮೇಲೆ ನಾಮಕರಣಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತೊಟ್ಲು ಪೂಜೆ ಮಾಡಬೇಕು. ಅವ್ರ ಮಾವನ್ನ ಹುಡುಕ್ತಾ ಇದ್ದಾರೆ. ಅವ್ರ ಮಾವ ಅಲ್ಲ ಹೆಸರಿಡೋದು. ಅವನ್ನ ಕರೆಸ್ಬಿಟ್ಟು ಅವನ ಹತ್ರ ತೊಟ್ಲು ಪೂಜೆ ಮಾಡಿಸಿ ಆಮೇಲೆ ಪಾಪನ ಅದ್ರೊಳಗೆ ಹಾಕ್ತಾರೆ. ಇನ್ನೂ ಚಿಕ್ಕವನಲ್ಲ, ಅವನಿಗೆ ಇನ್ನು ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ನಿಂತಿದ್ದಾನೆ. ನಮ್ಮ ಕಡೆ ತೊಟ್ಲು ಪೂಜೆ ಮಾಡುವಾಗ ಮಾವಂದ್ರಿಗೆ ಪೇಟ ಸುತ್ತಾರೆ. ಅದಕ್ಕೆ ಪೇಟ ಸುತ್ತಬೇಕು, ಅಲ್ಲಿವರೆಗೂ ಪೂಜೆ ಮಾಡಬೇಡ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಅವನಿಗೆ ಸುತ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ರೆಡಿ ಮಾಡ್ತಾಯಿದ್ದಾರೆ ಸುತ್ತೋದಕ್ಕೆ. ಅವ್ರ ಅತ್ತೆಗೂ ಬರಲಿಲ್ಲ ಲಾಸ್ಟಿಗೆ. ಅವ್ರ ಅತ್ತೆನೂ ಸುತ್ತಲಿಲ್ಲ. ಅವ್ರು ಇದ್ದಾರಲ್ಲ, ಅವ್ರ ಅತ್ತೆ, ಅವರ ಯಜಮಾನ್ರು ಅಂದರೆ ಅವ್ರ ಮಾವ ಬಂದುಬಿಟ್ಟು ಸುತ್ತಕೊಟ್ರು. ಆಗ ಸುತ್ತಾದಮೇಲೆ ಪೂಜೆ ಮಾಡಿ ಆದಮೇಲೆ ಫಸ್ಟ್ ತೊಟ್ಲಿಗೆ ಎಡಗಾಲು ಇಡಿಸ್ತಾರೆ ಮಾವಂದು. ಎಡಗಾಲು ಇಟ್ಬಿಟ್ಟು ತೆಗೆದು ನಾಮಕರಣಕ್ಕೆ ರೆಡಿ ಮಾಡ್ತಾಯಿದ್ರ. ಏನು ಹೆಸ್ರಂಟಿ ಇಟ್ಟಿದ್ದವನಿಗೆ? ಶಶಾಂಕ್ ಅಂತ ಹೆಸರಿಟ್ರು. ಫಸ್ಟು ಮನೆ ದೇವ್ರ ಹೆಸರು ಕರೀತಾರೆ, ಈರ್ಲಿಂಗಣ್ಣ ಅಂತ ಹೇಳ್ಬಿಟ್ಟು 3 ಸಲ ಈರ್ಲಿಂಗಣ್ಣ ಅಂತ ಕರೆದು, ಅದಾದಮೇಲೆ ನಾವೇನು ಹೆಸರು ಇದು ಮಾಡಿರ್ತೀವೋ, ಅಂದರೆ ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ ಹೆಸರು ಯಾವ ಅಕ್ಷರದಿಂದ ಬರಬೇಕು ಅಂತ ಹೇಳ್ಬಿಟ್ಟು, ಆ ಥರದಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ಹೆಸರು ಆಮೇಲೆ ಇಡ್ತಾರೆ. ಹೆಸ್ರು ಇಟ್ಟಾಯಿತು. ಇನ್ನು ತೊಟ್ಲು ತೂಗ್ತಿದ್ದಾನೆ. ಅವನು ಅಳ್ತಾನೂ ಇಲ್ಲ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಇನ್ನೇನು ಹೆಸ್ರಿಟ್ಟಾಯಿತು. ಹೆಸ್ರಿಟ್ಟಾದ್ಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಎಲೆ ಅಡಿಕೆ ಕೊಡ್ತಾಯಿದ್ದಾರೆ. ಹಾಗೆ ಕಡಲೆ ಸಕ್ಕರೆನೂ ಹಂಚ್ತಾ ಇದ್ದಾರೆ.
ನಮ್ಮ ಕಡೆ ಹೆಸರಿಟ್ಟು ಆದಮೇಲೆ ಏನಾರು ಸ್ವೀಟ್ ಕೊಡ್ತಾರಲ್ಲ, ಜಾಸ್ತಿ ಕಡಲೆ ಸಕ್ಕರೆನೇ ಪ್ರಿಫರ್ ಮಾಡೋದು. ಅದು ಕೊಟ್ಟಿದ್ರು, ಅದ್ರ ಜೊತೆಗೆ ಬಾದುಷಾನು ಕೊಟ್ಟಿದ್ರು. ಎಲ್ಲ ಆದಮೇಲೆ ಅವ್ರ ಅಮ್ಮನ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಹೆಸರಿಟ್ಟಿರೋ ಹುಡುಗಂಗೆ ಏನು ಕೊಡ್ತಾರೋ, ಏನಾದರೂ ಗಿಫ್ಟ್ಸ್ ತಂದಿರ್ತಾರಲ್ಲ ಅದು ಕೊಟ್ಟು ಮುಗಿಸ್ಕೊಂಡು ಮೇಲೆ ಟೆರ್ರಸ್ ಮೇಲೆ ಊಟಕ್ಕೆ ಬಡಿಸಿದ್ದು. ಮೇಲ್ಗಡೆ ಊಟಕ್ಕೆ ಇಡ್ತಾಯಿದ್ರು. ಎಲ್ಲ ಒಬ್ಬೊಬ್ಬರಾಗಿ ಏನು ಗಿಫ್ಟ್ ಇರ್ತೈತೋ ಅದನ್ನು ಕೊಟ್ಬಿಟ್ಟು ಊಟಕ್ಕೆ ಹೋದರು. ನಾವು ಊಟಕ್ಕೆ ಹೋಗಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬಿಸಿಲು ಇರಲಿಲ್ಲ, ಹಾಗಾಗಿ ಟೆರ್ರಸ್ ಮೇಲೆ ಚೆನ್ನಾಗಿತ್ತು. ಸಿಂಪಲಾಗಿ ಮಾಡಿರೋದು, ಏನು ಗ್ರ್ಯಾಂಡಾಗಿ ಏನಲ್ವಲ್ಲ, ಸಿಂಪಲಾಗಾದರೂ ಚೆನ್ನಾಗಾಯಿತು. ನಾಮಕರಣ ಮತ್ತು ಪೂಜೆ ಎಲ್ಲ ಸೂಪರಾಗಾಯಿತು. ಹಾಗೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತ ಆಂಟಿ ಮನೆಗೆ ಬಂದ್ವಿ. ಅಂಕಿತಾ ಹಾಯ್. ಹಾಯ್, ನನ್ನ ಹೆಸರು ಅಂಕಿತಾ. ನಮ್ಮ ಅಕ್ಕನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೂವು ಕಟ್ಟೋದು ತೋರಿಸ್ತೆ ಅವ್ರಿಗೆಲ್ಲ ಹೇಳ್ಕೊಡು. ಕಟ್ಟೋದು ಫಸ್ಟು 4 ಆದ್ರೂ ತಗೋಬೋದು, 2 ಆದ್ರೂ ತಗೋಬೋದು. 4 ತಗೊಂಡು ಹಿಂಗೆ ಗೇಣ್ ಹಾಕ್ಬೋದು ಅಷ್ಟೇ. ತೋರಿಸು ನೀಟಾಗಿ. ಫಸ್ಟು ನಾನು 4 ತಾಂತಿದ್ದೀನಿ. ಯಾವ ಥರ? ಈ ಥರ ಈ ಥರ ಈ ಥರ 2 ತಾಂತಿದ್ದೀನಿ. 4 ಅದನ್ನ ದಾರಕ್ಕೆ ಜೋಡಿಸ್ಕೋಬೇಕಾ? ದಾರಕ್ಕೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಈ ದಾರ ಇಟ್ಕೊಂಡು ಈ ಬೆಳ್ಳ ಹಾಕೊಂಡು ಹಿಂಗ್ ತಾಬೇಕು. ಕೆಳಗಿದ್ದ ಕೆಳಗ್ ತಾಂಡಿ ಸ್ವಲ್ಪ ಇಲ್ಲಿ ಕೈ ಮಧ್ಯ ಇಟ್ಕೊಂಡು ಗೇಣ್ ಹಾಕೋದು. ಗೊಲೆ ಹಾಕೋದು? ಗೊಲೆ ಹಾಕೋದು. ಗೇಣ್ ಹಾಕೋದಲ್ಲ, ಅದು ಗೊಲೆ ಹಾಕೋದು. ಗೊಲೆ ಹಾಕೋದು ಅಷ್ಟೇನಾ? ಕಲಿಸ್ಕೊಡ್ತೀಯಾ ನೀಟಾಗೆ? ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಕೇಳಿದರೆ ಹೇಳ್ಕೊಡ್ತೀಯಾ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಅವ್ರ ಊರಿಗೆ ಬಂದ್ವಿ. ಇಲ್ಲಿ ಗೌರಮ್ಮನ ಆಟಾಡ್ತಾಯಿದ್ರು. ಅಂದರೆ ಗೌರಮ್ಮನ ಹಬ್ಬ ಅಂತ ಹೇಳ್ಬಿಟ್ಟು ದೀಪಾವಳಿ ದಸರಾ ಆದಮೇಲೆ ಇಲ್ಲಿ ಮಾಡ್ತಾರೆ. ಅವರೇ ಹೋಗ್ಬಿಟ್ಟು ಕೆರೆಯಿಂದ ಮಣ್ಣು ತಂದು ಗೌರಮ್ಮನ ತಯಾರು ಮಾಡಿಬಿಟ್ಟು ಅವ್ರನ್ನ 3 ದಿನ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಈ ಗೌರಿ ಗಣೇಶ ಅಂತಾರಲ್ಲ, ಅದಲ್ಲ, ನಮ್ಮ ಕಡೆ ಗೌರಮ್ಮನ ಹಬ್ಬ ಅಂತಲೇ ಆಚರಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ತಿಪ್ಪೇಸ್ವಾಮಿ ದೇವಸ್ಥಾನ. ತಿಪ್ಪೇಸ್ವಾಮಿ ದೇವಸ್ಥಾನದಲ್ಲಿ ಗೌರಮ್ಮನ ಕೂರಿಸಿದ್ರು. 3 ದಿನ ಆಯಿತು. 2 ದಿನ ಚಿಕ್ಕ ಮಕ್ಕಳು ಎಲ್ಲ ಸ್ಯಾರಿ ಉಟ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಗೌರಮ್ಮನ ಆಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೂ. ಇದು 3ನೇ ದಿನ ಆಗಿರೋದ್ರಿಂದ ಇವರು ಗೌರಮ್ಮನ ಇನ್ನು ಸಾಗಕ್ಕೆ ಬೇಕಲ್ಲ, ಕೆರೆ ಒಳಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ನೀರಿಗೆ ಬಿಟ್ಟು ಬರ್ತಾರೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಊರಾಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ದೊಡ್ಡವರು ಎಲ್ಲ ಸೇರಿ, ಅಂದರೆ ಬರೀ ಹೆಣ್ಮಕ್ಳು ಮಾತ್ರ, ಬರೀ ಹೆಣ್ಮಕ್ಳು ಮಾತ್ರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ DJ ಎಲ್ಲ ಕರೆಸ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ, ಗೌರಮ್ಮನ ಸಾಗಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಿದ್ದಾರೆ. ನಮ್ಮ ಕಡೆ ಅಗಸರು ಮಾತ್ರ ಇದು ತೊಗೊಂಡೋಗೋದು, ತೊಗೊಂಬರೋದು ಅವರೇ, ಅವ್ರು ಮಾಡೋದು ಅವರೇ, ಮತ್ತು ತಗೊಂಡೋಗೋದು ಅವರೇನೆ. ಮಡಿವಾಳರು ಅಂತಾರಲ್ಲ ಅವರು. ಇನ್ನು ಎಲ್ಲರೂ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಆದಮೇಲೆ ಒಬ್ಬರು ಗಂಡು ಮಕ್ಳಿಗೆ ಕೊಡ್ತಾರೆ ಹೊತ್ಕೊಳ್ಳೋದಕ್ಕೆ. ಕೆರೆ ಒಳಗೆ ಹೋಗ್ಬೇಕಲ್ವಾ, ಹೆಣ್ಮಗು ಆಗಲ್ಲ. ಅದು ಗೌರಮ್ಮ ಮುನ್ಸ್ಕೊಂಡು ಎಲ್ಲೆಲ್ಲ ಸೈಡಿಗೆಲ್ಲ ಹೋಗ್ತಾ ಇರುತ್ತೆ. ಹಾಗಾಗಿ ಗಂಡು ಮಕ್ಕಳಿಗೆ ಕೊಡ್ತಾರೆ. ಇನ್ನು ಗೌರಮ್ಮನ್ನೆಲ್ಲ ಸಾಗಾಕಿ ಬಂದರು. DJ ಬಂದಿತ್ತಲ್ವ, ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಗೌರಮ್ಮನ ಕಳಿಸ್ಕೊಟ್ರು. ತುಂಬ ಖುಷಿಯಿಂದ ಮಾಡ್ತಾರೆ. ಆ 4 ದಿನ ಏನು ಗೌರಮ್ಮನ ಹಬ್ಬ ಮಾಡ್ತಾರೋ ಅದು ತುಂಬ ಖುಷಿಯಿಂದ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಆಂಟಿರು ಅಂತ ಹೇಳ್ಬಿಟ್ಟು. ಅಳಿಯ ಆಗೋರನ್ನ ಎಲ್ಲ ಎಳ್ಕೊಂಬಿಟ್ಟು ಕುಣಿತಾರೆ. ಅಳಿಯಂದ್ರನ್ನು ಕರ್ಕೊಂಡು. ದೊಡ್ಡವರೆಲ್ಲ ಕುಣಿದ್ರು. ಅದೆಲ್ಲ ನನ್ನೇನು ತಗೊಳಕ್ಕೆ ಹೋಗಲಿಲ್ಲ. ಇದು ತುಂಬ ತಮಾಷೆ ಅನಿಸ್ತು. ಹಾಗಾಗಿ ಇದೆಲ್ಲ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅನಿಸ್ತು ನನಗೂ. ಎಷ್ಟು ಚೆನ್ನಾಗಿ ಮಾಡ್ತಾರೆ, ಯಾವುದೇ ಮುಜುಗರ ಇಲ್ಲದೆ. ಬೇರೆ ಕಡೆ ಆದರೆ ಬನ್ನಿ ಅಂತ ಕರ್ಕೊಂಡ್ರು ಯಾರು ಡ್ಯಾನ್ಸ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಆ ಊರಲ್ಲಿ ತುಂಬ ಚೆನ್ನಾಗಿ ಅವರೇ ಸ್ವತಃ ಅವರೇ ಬಂದು ನಾವು ಎಂಜಾಯ್ ಮಾಡಬೇಕು. ಇನ್ಯಾವಾಗ ಮಾಡೋದು ನಾವು
ಬೆಂಗಳೂರು ಗ್ಯಾಂಗ್ ಎಲ್ಲ ಹೋಗಿತ್ತು ನೋಡಿ. ಪ್ರಿಯಾಂಕನೂ ಹೇಳ್ಕೊಂಡಿದ್ದಾರೆ. ನ್ಯೂಲಿ ಮ್ಯಾರಿಡ್ ಕಪಲ್ ಅಲ್ಲ, ಅವ್ರನ್ನೂ ಕರೆದ್ರು ಅಣ್ಣ. ಇಲ್ಲಪ್ಪ ನಾನು ಬರೋದಿಲ್ಲ, ತುಂಬ ಲೇಡೀಸೇ ಇದ್ದೀರಾ ನೀವೆಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಮಾತ್ರ ಕಳಿಸಿದ್ದಾರೆ. ಅವಳು ಡ್ರೆಸ್ ಹಾಕೊಂಡು ಅವ್ರ ಜೊತೆ ಚಿಕ್ಕ ಮಗಳು ಥರನೇ ಇದ್ದಾಳೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗರೆಲ್ಲ ಕಲ್ತ್ಕೊಂಡು. ಆಮೇಲೆ ದೊಡ್ಡವ್ರ ಗ್ಯಾಂಗನೂ ಬರುತ್ತೆ, ಬರೀ ಮಕ್ಕಳೇ ಮಾಡಲ್ಲ. ಸುಮ್ಮನೆ ಮಕ್ಕಳು ಎಲ್ಲ ಮಾಡ್ತಾಯಿರ್ತಾರೆ ಸೈಡಲ್ಲಿ. ಆಮೇಲೆ ದೊಡ್ಡವ್ರ ಗ್ಯಾಂಗೆಲ್ಲ ಬಂದ್ಬಿಟ್ಟು ಅವರು ಸಖತ್ತಾಗೆ ಡ್ಯಾನ್ಸ್ ಮಾಡ್ತಾರೆ ಆ ಊರಲ್ಲಿ. ಅಂದರೆ ಹೆಣ್ಮಕ್ಳು ಯಾವುದೇ ಪ್ರತಿಯೊಂದು ಹಬ್ಬಕ್ಕೂ ಆಮೇಲೆ ಗಣೇಶ ಚತುರ್ಥಿಗೆ ಎಲ್ಲ ಗಂಡು ಮಕ್ಕಳೇ DJ ತರಿಸ್ತಾರೆ ಅಲ್ವಾ, ಅವ್ರಿಗಿಂತ ಏನು ಕಡಿಮೆನಾ ನಾವು ಅಂತ ಹೇಳ್ಬಿಟ್ಟು ಇವರು ಗೌರಮ್ಮನ ಹಬ್ಬ. ಈ ಹುಡುಗರಾದರೆ ಗಣೇಶ ಹಬ್ಬಕ್ಕೆ ತುಂಬ ಫೇಮಸ್ಸು. ತುಂಬ ಜನ ಗಣೇಶನ ಕೂರಿಸಿದಾಗ ಎಲ್ಲ ಬರ್ತಾರೆ ಊರ ಕಡೆಯಿಂದ. ಇಲ್ಲೂ ಅಷ್ಟೇ, ತವ್ರ ಮನೆಗೆ ಅಂತ ಹೇಳ್ಬಿಟ್ಟು ಗೌರಮ್ಮನ ಹಬ್ಬಕ್ಕೆ ಬೇರೆ ಊರಿಗೆ ಕೊಟ್ಟಿರೋ ಹೆಣ್ಮಕ್ಳು ನಮ್ಮೂರಾಗೆ ಗೌರಮ್ಮನ ಕೂರಿಸಿದ್ದಾರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿದ್ದರೂ ಸಹ ಬರ್ತಾರೆ. ಗೌರಮ್ಮನ ಅಷ್ಟು ಚೆನ್ನಾಗಿ ಆಚರಿಸ್ತಾರೆ. ಪ್ರಿಯಾವ್ರ ಅಮ್ಮ ನೋಡಿ ಹುಷಾರಿಲ್ಲ ಆದ್ರೂ ಅವರು ಮತ್ತಿನ್ನೇನು ಇನ್ನು ವರ್ಷದವರೆಗೂ ಕಾಯಬೇಕಲ್ಲ ನಾವು ಗೌರಮ್ಮಂಗೋಸ್ಕರ ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಹೆಜ್ಜೆ ಆಗ್ತಾಯಿದ್ದಾರೆ. ಹುಷಾರಿಲ್ಲ ಅಂದರೂ ಬಿಡ್ತಾಯಿಲ್ಲ, ಹೇಳ್ಕೊತಾ ಇದ್ದಾರೆ ಅವ್ರನ್ನೂ. ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನಾನು ಮಾಡಿರೋ ಅಂತಹ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಮಾಡು, ಬಾಯ್ ಬಾಯ್, ಟೇಕ್ ಕೇರ್. ಟೇಕ್ ಕೇರ್.